ಎಲ್ರಿಗೂ ನಮಸ್ಕಾರ. ನಾನಿವತ್ತು ದಮ್ ರೂಟ್ ಅಂತ ಹೇಗೆ ಮಾಡೋದು, ಕಾಶಿ ಹಲ್ವಾ ಅಂತ ಹೇಳ್ತಾರೆ, ದಮ್ ರೂಟ್ ಅಂತಲೂ ಹೇಳ್ತಾರೆ, ಅದನ್ನು ಹೇಗೆ ನಾನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಬೂದ್ ಗುಂಬಳಕಾಯಿ ಒಂದು ಇಡೀ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇದು ಆಶ್ ಗೌಡ್ ಅಂತಾರಲ್ಲ, ಆಶ್ ಗೌಡು ಬಿಳಿ ಕುಂಬಳಕಾಯಿ ಅಂತಾರಲ್ಲ, ಅದು ಫುಲ್ ಇಡೀದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು. ಇದು ತುಂಬ ಒಳ್ಳೆಯದು, ಹೆಲ್ತಿಗೂ ತುಂಬ ಒಳ್ಳೆಯದು ಅಂತಾರೆ ಇದು ಬೂದ್ ಗುಂಬಳಕಾಯಿ. ಅದನ್ನು ಫಸ್ಟು ಫುಲ್ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಅದನ್ನು ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳದೆ ಸ್ವಲ್ಪ ನಿಧಾನ ಟೈಮ್, ಬಾಕಿ ಎಲ್ಲ ತುಂಬ ಬೇಗ ಆಗಿಬಿಡುತ್ತೆ. ಇದು ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ಈಗ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರದ್ದು ಮೇಲ್ಗಡೆದು ತಿರುಳು ಥರ ಇರುತ್ತಲ್ಲ ಬೀಜದ ಭಾಗ, ಅದನ್ನು ಸಪ್ರೇಟ್ ಮಾಡ್ಕೋಬೇಕು, ತೆಕ್ಕೊಂಬಿಡ್ಬೇಕು. ಬೀಜದ ಭಾಗನ ತೆಕ್ಕೊಂಬಿಟ್ಟು ಸಿಪ್ಪೆನೂ ನಿಧಾನಕ್ಕೆ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಿಪ್ಪೆ, ನಿಧಾನವಾಗಿ ಇದು ಸಿಪ್ಪೆ ತೆಗೆಯೋದೇ ಇರುತ್ತಲ್ಲ ಅದರಿಂದನೂ ಬೇಕಾದ್ರೆ ತೆಕ್ಕೋಬೋದು, ಹೇಗೆ ಬೇಕಾದ್ರೂ ತೆಕ್ಕೋಬೋದು. ಇದು ಇಷ್ಟು ಬಂದಿದೆ ನೋಡಿ, ನನಗೆ ಇಷ್ಟು ಪೀಸಸ್ ಬಂದಿದೆ ಒಂದು ಫುಲ್ ಕುಂಬಳಕಾಯಿಗೆ. ಸಿಪ್ಪೆನೂ ತೆಗೆದುಬಿಟ್ಟು ಮೇಲ್ಗಡೆ ಬೀಜನೂ ತೆಗೆದು ಇಟ್ಕೊಂಡಿದ್ದು. ಇವಾಗ ನಾವು ತುರ್ಕೋಬೇಕು ನೋಡಿ, ಈ ಸೈಜ್ಗೆ ನಾನು ತುರ್ಕೊಂಡಿದ್ದೀನಿ. ಫುಲ್ ಇದನ್ನು ತುರಿದಾಗಿದೆ ನಂದು. ಇದನ್ನು ಇವಾಗ ಫುಲ್ ತುರ್ಕೊಂಡಿರೋದನ್ನು ನಿಧಾನವಾಗಿ ಸ್ವಲ್ಪ ಹಿಂಡ್ಕೋಬೇಕು. ತುಂಬ ಹಿಂಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಒಂಚೂರು ನೀರಿಂದ ಸ್ವಲ್ಪ ಇರುತ್ತಲ್ಲ ನೀರು, ಅದನ್ನು ಸ್ವಲ್ಪ ಹಿಂಡ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಇದು ಒಂಥರ ಹೆಚ್ಚಾಗಿ ಮದುವೆ ಸಮಾರಂಭಗಳಲ್ಲಿ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ಈಗ ನಾನು ಇದು ತುರಿದಿದ್ದು ನನಗೆ ಈಗ 2 ಕಪ್ ಬಂದಿದೆ. 2 ಕಪ್ಗೆ ನಾನು ಸುಮಾರು 1 ಕಪ್ಪಿನಷ್ಟು, ಒಂದು ಸ್ವಲ್ಪ ಕಮ್ಮಿ, ಒಂದು ಸ್ವಲ್ಪ ಕಮ್ಮಿ, ಒಂದು 2 ಸ್ಪೂನ್ ಕಮ್ಮಿ ಇದೆ, 1 ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದನ್ನು ಕೆಲವರು ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಮಾಡ್ತಾರೆ. ನಾನು ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಹೇಗೆ ಬೇಕಾದರೂ ಮಾಡ್ಬೋದು, ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಮಾಡ್ಬೋದು, ಹೀಗೆ ಒಟ್ಟಿಗೆ ಸಕ್ಕರೆ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಇದು ನಿಮಗೆ ರುಚಿಗೆ ಸ್ವಲ್ಪ ಜಾಸ್ತಿ ಸ್ವೀಟಾಗಿರಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣನೂ ಮಾಡ್ಕೋಬೋದು. ಇದನ್ನು ಈ ಥರ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಒಂದು ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಇದಕ್ಕೆ, ಕಲರ್ ಬರೋದಕ್ಕೆ. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ಆಮೇಲೆ ಇವಾಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಒಂದು ಸ್ವಲ್ಪ ಅದು ಬೇಯಲಿ ಅಂದ್ಬಿಟ್ಟು ಮುಚ್ಚಳ ಒಂದು 2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಇವಾಗ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಇದು ಮಾಡಿರ್ತೀನಿ. ಅಂದರೆ ಇದು ಇವಾಗ ಏಲಕ್ಕಿನೂ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಅದನ್ನು ಹಾಕ್ತಾಯಿದ್ದೀನಿ. ಇದು ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಕೋಬೇಕು. ಆಗಾಗ ಒಂದೊಂದೇ ಸ್ಪೂನ್, ನಮಗೆ ಎಷ್ಟು ತುಪ್ಪ ಬೇಕಾದರೂ ಹಾಕ್ಬೋದು, ಕಡಿಮೆ ಬೇಕಾದರೂ ಹಾಕ್ಕೋಬೋದು, ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಒಂದೊಂದು ಸ್ವಲ್ಪ ಕುದ್ದಂಗೂ ಸ್ವಲ್ಪ ತುಪ್ಪನ ಆಗಾಗ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಮತ್ತು ಈಗ ಒಂದು ಸಣ್ಣ ಬಾಣಲೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಅದು ಸ್ವಲ್ಪ ಕರಗಿದ ಮೇಲೆ ಅದರಲ್ಲಿ ಒಂದು ಇದು ಗೋಡಂಬಿ ಇರುತ್ತಲ್ಲ, ಕ್ಯಾಶ್ಯೂ, ಬೇಕಾದ್ರೆ ದ್ರಾಕ್ಷಿನೂ ಹಾಕ್ಕೋಬೋದು. ನಾನು ಬರೀ ಗೋಡಂಬಿನ ಹಾಕಿದ್ದೀನಿ. ಏನು ಡ್ರೈ ಫ್ರೂಟ್ಸ್ ಬೇಕನ್ಸುತ್ತೋ ಅದನ್ನು ಹಾಕ್ಕೋಬೋದು. ಈ 1 ಸ್ಪೂನಷ್ಟು ರವೆ ಹಾಕ್ಕೊಂಡು, ಮೀಡಿಯಮ್ ರವೆನ ಒಂದೇ 1 ಸ್ಪೂನ್, ಬೇಕಾದರೆ ಆಪ್ಷನಲ್, ಇದು ಬೇಕಾದರೆ ಹಾಕ್ಕೋಬೋದು. ನಾನು 1 ಸ್ಪೂನ್ ರವೆ ಹಾಕಿದ್ದೀನಿ. ಈಗ ಮತ್ತು 50 ಗ್ರಾಮ್ನಷ್ಟು ಖೋವಾನ ಹಾಕಿದ್ದೀನಿ. ಖೋವಾ ಇದು ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ನಾನು ಹಾಕಿದ್ದೀನಿ. ಬೇಕಾದ್ರೆ 10 ಗ್ರಾಮ್ನಷ್ಟು ಬೇಕಾದರೂ ಹಾಕ್ಕೋಬೋದು. 50 ಗ್ರಾಮ್ ನಾನು ಹಾಕಿದ್ದೀನಿ. ನಾನು ಮಾಡಿದಷ್ಟಕ್ಕೆ ಒಂದು ಕುಂಬಳಕಾಯಿಗೆ 50 ಗ್ರಾಮ್ನಷ್ಟು ಖೋವಾನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕುದಿಬೇಕು ಅದನ್ನು ತುಪ್ಪದಲ್ಲಿ. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಇದಕ್ಕೆ ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಅದನ್ನು ನಾವು ಮಾಡ್ತಾಯಿರೋ ಹಲ್ವಾಗೆ ಸೇರಿಸ್ಕೊಂಡ್ಬಿಡ್ಬೇಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಕುದಿಸ್ಕೋಬೇಕು. ಇದು ಹೆಚ್ಚಾಗಿ ಎಲ್ಲ ಫಂಕ್ಷನ್ಗಳಲ್ಲೂ ಮಾಡ್ತಾರೆ, ಮದುವೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಕಾಶಿ ಹಲ್ವಾ ಅಂತಲೂ ಹೇಳ್ತಾರೆ, ದಮ್ ರೂಟ್ ಅಂತಲೂ ಹೇಳ್ತಾರೆ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ನಮ್ಮದು ಹಲ್ವಾ ರೆಡಿ ಆಗೋಯ್ತು. ಇದು
ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳು ತುಂಬ ಲೈಕ್ ಮಾಡ್ತಾರೆ. ಇದನ್ನು ದೋಸೆಗೆ ಚಪಾತಿಗೆ ಕೂಡ ಹಾಕ್ಬಿಟ್ಟು ತಿನ್ನಿಸ್ಬೋದು ಮಕ್ಕಳಿಗೆ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏನೋ ಕಮೆಂಟ್ಸ್ ಇದ್ದರೆ ಬರೀರಿ. ಥ್ಯಾಂಕ್ ಯು. ಧನ್ಯವಾದಗಳು.